ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 89ನೆಯ ಅಧ್ಯಾಯ 21ನೆಯ ವಚನದಲ್ಲಿ, ನನ್ನ ಹಸ್ತವು ಅವನ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜವು ಅವನನ್ನು ಬಲಪಡಿಸುವುದು, ವೈರಿಯ ಕುತಂತ್ರವು ಅವನಲ್ಲಿ ಸಾಗದು, ಯಾವ ಕೆಡುಕನು ಅವನನ್ನು ಕುಗ್ಗಿಸಲಾರನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೋಡಿರಿ, ಈ ದಿನ ನಮ್ಮ ತಂದೆಯಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಹಸ್ತವು ನಿನ್ನ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜವು ನಿನ್ನನ್ನು ಬಲಪಡಿಸುವುದು, ವೈರಿಯ ಕುತಂತ್ರವು ನಿನ್ನಲ್ಲಿ ಸಾಗದು, ಯಾವ ಕೆಡುಕನು ನಿನ್ನನ್ನು ಕುಗ್ಗಿಸಲಾರನು ಎಂದು. ಆಮೆನ್. ಹೌದು ಪ್ರಿಯ ಸಹೋದರರೇ, ನಮ್ಮಲ್ಲಿ ಅನೇಕ ಶೋಧನೆಗಳು ಮತ್ತು ಕಷ್ಟಗಳು ಬಂದಾಗ ನಾವು ಭಯಪಟ್ಟು ಕುಗ್ಗಿ ಹೋಗಿ ಬಿಡುತ್ತೇವೆ. ಆದರೆ ದೇವರು ಹೇಳುತ್ತಾನೆ, ನನ್ನ ಹಸ್ತವು ನಿನ್ನ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜವು ನಿನ್ನನ್ನು ಬಲಪಡಿಸುವುದು, ನೀನು ಇಂದಿಗೂ ಎಂದೆಂದಿಗೂ ಭಯಪಡಬೇಡ ಎಂದು. ಆಮೆನ್. ಪ್ರಿಯ ಸಹೋದರನೇ, ಈ ದಿನ ನೀನು ತಿಳ್ಕೋ, ಯಾವ ವೈರಿಯ ಕುತಂತ್ರವು ನಿನ್ನಲ್ಲಿ ಸಾಗದು, ಯಾವ ಕೆಡುಕನು ನಿನ್ನನ್ನು ಕುಗ್ಗಿಸಲಾರನು. ನೀನು ಧೈರ್ಯದಿಂದ ಮುಂದಕ್ಕೆ ಸಾಗು, ಏಕೆಂದರೆ ದೇವರೇ ನಿನ್ನ ಸಂಗಡ ಇದ್ದಾನೆ. ಆತನ ಹಸ್ತವು ನಿನ್ನ ಮೇಲೆ ಸ್ಥಿರವಾಗಿರುವುದು. ಆಮೆನ್. ಹೌದು ಪ್ರಿಯ ಸಹೋದರಿಯೇ, ನೀನಂತೂ ಹೆದರಬೇಡ, ಏಕೆಂದರೆ ಆತನು ಕಷ್ಟ ಕಾಲದಲ್ಲಿ ನಿನಗೆ ವಿಶೇಷ ಸಹಾಯಕನು. ನಿನ್ನ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಕಣ್ಣೀರನ್ನು ಅಭಿಷೇಕದ ಮಳೆಯನ್ನಾಗಿ ಮಾರ್ಪಡಿಸುವನು. ಭಯಪಡಬೇಡ. ಪ್ರಿಯ ದೇವಜನರೇ, ಒಮ್ಮೆ ಕಿವಿಗೊಟ್ಟು ಕೇಳಿರಿ. ಯೆಹೋವನ ಸೇವಕನಾದ ದಾವೀದನು ಸೌಲನ ಕೈಯಿಂದಲೂ ಎಲ್ಲಾ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ ಯೆಹೋವನನ್ನು ಘನಪಡಿಸುತ್ತಾ ಇಂತೆಂದನು. ಕೀರ್ತನೆ 18:35 ವಚನದಲ್ಲಿ, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟದ್ದರಿಂದ ನನ್ನ ಹರುಡುಗಳು ಕದಲುವುದಿಲ್ಲ ಎಂದು. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯೇ, ಈ ದಿನ ನೀನು ಎಷ್ಟೋ ಕಷ್ಟಗಳಲ್ಲಿ ಇದ್ದರು, ಅದೆಷ್ಟೋ ಸಾಲದ ಹೊರೆಗಳು ನಿನಗೆ ಭಾರವಾಗಿದ್ದರು, ಸಹಿಸಿಕೊಳ್ಳಲಾಗದಂತ ರೋಗ ದುಃಖವು ನಿನ್ನನ್ನು ಬೆನ್ನಟ್ಟಿದರೂ ಭಯಪಡಬೇಡ, ಏಕೆಂದರೆ ಆತನ ಕೃಪಾ ಕಟಾಕ್ಷವು ನಿನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡುತ್ತದೆ. ಆತನ ಹಸ್ತವು ನಿನ್ನ ಮೇಲೆ ಸ್ಥಿರವಾಗಿರುವುದರಿಂದ ಯಾವ ವ್ಯಾಧಿ ಬಾಧೆ ಸಾಲಗಳು ನಿನ್ನ ಮುಂದೆ ನಿಲ್ಲಲಾರವು. ಭಯಪಡಬೇಡ, ಏಕೆಂದರೆ ಆತನು ಸರ್ವಶಕ್ತನು. ಅಗ್ನಿ ಜ್ವಾಲೆಯೊಳಗಿಂದ ಮಾತಾಡಿ ಇದ್ದದ್ದು ಇಲ್ಲದಂತೆ ಮಾಡಿ ಇಲ್ಲದಂತದ್ದು ಇದ್ದ ಹಾಗೆ ಮಾಡೋ ವಿಮೋಚಕನು ಆತನೇ ನಿನ್ನ ಸಂಗಡ ಇದ್ದಾನೆ. ಆಮೆನ್.